ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೂಮ್ ಕ್ಲೀನ್ ಮಾಡೋ ವ್ಲಾಗನ್ನು ಯಾರಿನ್ನೂ ನೋಡಿಲ್ಲ, ಪ್ಲೀಸ್ ನೋಡಿ. ಹಾಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ಬಂದು ಇವತ್ತು ರೂಮ್ನ ಹೇಗೆ ಮತ್ತೆ ಸ್ವಲ್ಪ ಆಲ್ಟ್ರ್ ಮಾಡೋದಿತ್ತು, ಯಾಕಂದರೆ ಸಂಜೆ ಟೈಮ್ ಆಗಿಬಿಡ್ತು ಬೇಗನೆ. ಮತ್ತು ಋತ್ವಿಕ್ ಸ್ಕೂಲಿಂದ ಬಂದ ಹಾಗೆ ಅವನಿಗೆ ಎಕ್ಸಾಮ್ ಕೂಡ ನಡೀತಾ ಇತ್ತು. ನಾನು ಸಂಜೆ ಎಲ್ಲ ಏನೂ ಮಾಡ್ಕೊಳಕ್ಕಾಗಲ್ಲ, ಅವನಿಗೆ ಓದಿಸೋದಿರುತ್ತೆ. ಮತ್ತು ಅಡುಗೆ ಪಾತ್ರೆ ಆ ಥರ ಕೆಲಸಗಳಿತ್ತಲ್ವ, ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಚನ ಈ ಕಡೆ ಇಟ್ಟಿದ್ದು ಸ್ವಲ್ಪ ರೂಮ್ನ ಚೇಂಜಸ್ ಮಾಡ್ದಂಗೆ ಅಂತ ಅನಿಸ್ತು. ನನಗೂ ಕೂಡ ರೂಮ್ ಬಂದ ತಕ್ಷಣ ಇದು ಯಾವುದೋ ರೂಮಲ್ಲಿ ಬಂದಿದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇತ್ತು. ಬಟ್ ಓಕೆ, ಇದು ತುಂಬ ಚೆನ್ನಾಗಿದೆ ಸ್ವಲ್ಪ ದಿವಸದ ಮಟ್ಟಿಗೆ. ಆದರೂ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಆವಾಗ ಕಂಟಿನ್ಯೂಸ್ ಆಗಿ 1 ವರ್ಷದಿಂದ ಈ ಥರನೇ ಇಟ್ಟು ಸಡನ್ಲಿ ಈಗ ಈ ಕಡೆ ಮಲ್ಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗೆ ಬೀರು ಕೂಡ ತೆಗೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಬೀರಲ್ಲಿ ಅಷ್ಟೊಂದೆಲ್ಲ ಏನು ತೆಗೆಯೋದು ಹಾಕೋದು ಏನೂ ಇರೋದಿಲ್ಲ. ಮತ್ತು ಸ್ವಲ್ಪ ಆ ಕಡೆ ಶೋಕೇಶಲ್ಲಿ ಏನೋ ಸ್ವಲ್ಪ ಆಲ್ಟ್ರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಅದನ್ನು ಇವತ್ತು ಮಾಡೋಣ. ಹಾಗೆ ವಾರ್ಡ್ರೂಮನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಸೀರೆಗಳೆಲ್ಲ ಚೆಲ್ಲಾಪಿಲಿಯಾಗಿದೆಯಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಟ್ರೆ ರೂಮ್ನ ಕ್ಲೀನ್ ಮಾಡಿದ್ದು ಫುಲ್ ಕಂಪ್ಲೀಟಾಗಿ ಮುಗಿಯುತ್ತೆ. ನೆಕ್ಸ್ಟ್ ನಾನು ಅಡುಗೆ ಮನೆ, ಹಾಲು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬನ್ನಿ ಫಸ್ಟು ವಾರ್ಡ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ತುಂಬ ಏನು ಟಿಪ್ಸ್ಗಳು ಹಾಗೆ ಈ ಥರನೇ ಜೋಡಿಸ್ಕೊಳ್ಬೇಕು ಆ ಥರನೇ ಜೋಡಿಸ್ಕೊಳ್ಬೇಕು ಅಂತ ನಾನಿಲ್ಲಿ ಏನೂ ಹೇಳ್ತಾ ಇಲ್ಲ. ಸೊ ಜಸ್ಟ್ ನಾನು ಹೇಗೆ ಜೋಡಿಸಿದ್ನಲ್ವ ಅದೇ ರೀತಿಯೇ ನೀಟಾಗಿ ಮರ್ಚಿ ಫೋಲ್ಡ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಅಷ್ಟೇ. ಇಲ್ಲಿ ಯಾವ ಥರದ ಟಿಪ್ಸ್ಗಳನ್ನೆಲ್ಲ ಏನು ನಾನು ಹೇಳಿಲ್ಲ. ನಿಮಗೆ ಯಾವ ಥರ ಏನಾದರೂ ಈ ಥರ ಚೇಂಜ್ ಮಾಡಬೇಕು, ಈ ಥರ ಇಟ್ಕೊಳ್ಳಿ ಅಂತ ನಿಮಗೇನಾದರೂ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಕೂಡ ಸರಿ ಮಾಡ್ಕೊಳ್ತೇನೆ. ಸೊ ಇದು ಕ್ಲೀನಾಗೇ ಇದೆ. ಸ್ವಲ್ಪ ಇದೊಂದು ಸ್ವಲ್ಪ ಮರ್ಚ್ಕೊಳ್ತೇನೆ, ಮತ್ತು ಇದೊಂದು ಸ್ವಲ್ಪ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಡ್ರೆಸ್ಗಿಂತ ನೈಟಿ ಹಾಕ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ನಾವೆಲ್ಲಾದರೂ ಸ್ಯಾರಿ ಹಾಕ್ಕೊಂಡು ಎಲ್ಲಾದರೂ ಹೆವಿ ಡ್ರೆಸ್ಗಳನ್ನ ಗೌನ್ಗಳನ್ನ ಹಾಕ್ಕೊಂಡು ಹೋದಾಗ ಬಂದು ಯಾವಾಗ ನೈಟಿ ಹಾಕ್ಕೊಂಡು ಬಿಡ್ತೀನಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಡ್ರೆಸ್ಗಳಿಗಿಂತನೂ ನೈಟಿನೇ ತುಂಬ ಕಂಫರ್ಟು. ಆದರೆ ಒಂದು ಫಾಲ್ಟ್ ಅಂದರೆ ನಾವು ದಪ್ಪ ಆಗೋದು ಇದರಲ್ಲಿ ಗೊತ್ತಾಗಲ್ಲ. ಸೊ ಅದರಿಂದ ನಾವು ದಪ್ಪ ಆಗೋದು ನಮಗೆ ಗೊತ್ತಾಗಲ್ಲ, ಸುಮ್ಮನೆ ತಿಂದುಬಿಡ್ತೀವಿ. ಆಮೇಲೆ ಡ್ರೆಸ್ ಹಾಕ್ಕೊಂಡಾಗ ಟೈಟ್ ಫೀಲ್ ಕೊಟ್ಟಾಗ ದಪ್ಪ ಆಗಿದ್ದೀನಿ ಅಂತ ಅನಿಸುತ್ತೆ. ಸೊ ಇವಾಗ ಜಾಸ್ತಿ ಏನು ನೈಟೀಸ್ಗಳಿಲ್ಲ. ಸೊ ಎಷ್ಟು ಒಂದು ಸ್ವಲ್ಪ ಅಷ್ಟೇ ತೊಗೊಂಡಿರೋದು. ಇದಿಷ್ಟೇ ನೈಟಿಗಳನ್ನ ತಿರ್ಗಾ ಮುರ್ಗ ಹಾಕ್ಕೊಳ್ತೀನಿ ಯಾವಾಗಾದರೂ. ಜಾಸ್ತಿ ಎಲ್ಲ ಫೋಲ್ಡ್ ಮಾಡ್ಕೊತ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೂ ನೋಡೋದಕ್ಕೆ ತುಂಬಾ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಫಾಸ್ಟ್ ಮೋಷನ್ ಹಾಕಿ ಎಲ್ಲ ಫೋಲ್ಡ್ ಮಾಡ್ತೀನಿ. ಹಾಗೆ ಈ ಕಡೆ ಸೈಡೆಲ್ಲ ಧೂಳಾಗಿರುತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ಒಂದು ಟವಲ್, ವೇಸ್ಟ್ ಟವಲಿಂದ ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡೆ. ಹಾಗೆ ಋತ್ವಿಕ್ಕಿಂದು ಸ್ವಲ್ಪ ಪ್ಯಾಂಟು ಮತ್ತು ಚಡ್ಡಿ ಇಟ್ಕೊಳ್ಳೋ ಪ್ಲೇಸು ಸ್ವಲ್ಪ ಮೆಸ್ಸಿ ಆಗಿತ್ತು. ಅಷ್ಟು ಬಿಟ್ಟರೆ ಎಲ್ಲದನ್ನು ಕ್ಲೀನಾಗಿ ಇಟ್ಟಿರ್ತೀನಿ. ಯಾಕಂದರೆ ಡೈಲಿ ನಾವು ವಾಶ್ ಮಾಡಿದ್ದು ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಹಾಗೆ ನೀಟಾಗಿ ಇಡ್ತೀನಲ್ವ. ಸೊ ಅದೇ ರೀತಿ ನೀಟಾಗೇ ಇದೆ. ಆ್ಯಂಡ್ ಈ ಬಾಕ್ಸಲ್ಲಿ ನಾನು ಕರ್ಚೀಫು ಮತ್ತು ಈ ಥರ ಒಂದು ಬೆಲ್ಟ್ಗಳು ಆ ಥರ ಐಟಮ್ಗಳನ್ನ ಇಟ್ಕೊಳ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನೇ ಥರ ಒಂದು ಬೆಲ್ಟ್ಗಳು ನೋಡಿ, ಈ ವಯಸ್ಸಿಗೆ 3-4 ಬೆಲ್ಟ್ಗಳಿದೆ. ಆ್ಯಂಡು ಸ್ವೆಟರ್ ಇತ್ತು 1-2. ಈಗ ಸದ್ಯಕ್ಕೇನು ಯೂಸ್ ಮಾಡಲ್ಲ, ತುಂಬಾ ಬಿಸಿಲು ಬರ್ತಾಯಿದೆ, ಸೆಕೆ ಇದೆಯಲ್ಲ. ಸೊ ಅದನ್ನು ಅದರಲ್ಲೇ ಹಾಕಿಟ್ಕೊಂಡೆ. ಆ್ಯಂಡ್ ಬನೀನ್ಗಳು ಕೂಡ ಸುಮಾರಿದೆ, ಒಂದು 4-5 ಬನೀನ್ ಇದೆ, ಅದೆಲ್ಲ ಇದರಲ್ಲಿತ್ತು. ನೆಕ್ಸ್ಟು ನೈಟ್ ಡ್ರೆಸ್ನ ತೊಗೊಂಡಿದ್ದೆ ಅವನಿಗೆ ಲಾಸ್ಟ್ ಇಯರು. ಇವಾಗ ಅದನ್ನು ಹಾಕ್ಕೊಳ್ತಾ ಇಲ್ಲ ಅವ್ನು ಡೈಲಿ. ಬಟ್ ಅದನ್ನು 2 ನೈಟ್ ಡ್ರೆಸ್ ಏನೋ ತೊಗೊಂಡಿದ್ದೆ, ಅದನ್ನು ಈ ಕಡೆ ಸೈಡಲ್ಲಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೈಲಿ ಹಾಕ್ಕೊಳ್ಳೋ ಚಡ್ಡಿಗಳನ್ನ, ಹಾಗೆ 1-2 ಪ್ಯಾಂಟ್ ಜಾಸ್ತಿ ನಾನೇನು ತೊಗೊಂಡಿಲ್ಲ ಪ್ಯಾಂಟ್ಗಳನ್ನ. ಚಡ್ಡಿನೇ ತೊಗೊಂಡಿದ್ದೆ ಒಂದು 3-4. ಆವಾಗೆಲ್ಲ ಬರ್ತಾಯಿತ್ತು 100 ರೂಪಾಯಿಗೆ 4-5 ಆ ಥರ ಫುಲ್ಲು ಉದ್ದ ಪ್ಯಾಂಟು ಕಾಟನ್ದು. ಇವಾಗ ಒಂದು ಸ್ವಲ್ಪ ದೊಡ್ಡ ಆಗಿದ್ದಾನಲ್ವ, ಚಡ್ಡಿ ಈ ಥರ ಚೆನ್ನಾಗಿ ಅನಿಸುತ್ತೆ ಆಟ ಆಡೋಕ್ಕೆಲ್ಲ ಅಂತ ಅದನ್ನೇ ತೊಗೊಂಡೆ. ಇವಾಗಷ್ಟೇ ಚಡ್ಡಿನ ಹಾಕ್ಕೊಳ್ಳೋದು ಮಕ್ಕಳು, ಮುಂದೆ ದೊಡ್ಡಕ್ಕಾದ್ಮೇಲೆ ಅವ್ರು ಚಡ್ಡಿ ಹಾಕ್ಕೊಳ್ಳಲ್ಲ, ಪ್ಯಾಂಟಿಗೆ ಇದು ಮಾಡ್ತಾರೆ. ಇವಾಗಾದರೂ ಅಷ್ಟೇ ಅವನು
ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ಬಿಚ್ಚೋದೇ ಇಲ್ಲ. ನೈಟು ಅದರಲ್ಲೇ ಮಲ್ಕೊತಾನೆ. ಮಲಗಿದ ಮೇಲೆ ನಾವು ಅದನ್ನು ತೆಗಿತೀವಿ. ಮಕ್ಳಿಗೆ ಅದೇನೋಪ್ಪ ಚಡ್ಡಿಗಿಂತ ಪ್ಯಾಂಟನ್ನೇ ಇಷ್ಟಪಡ್ತಾರೆ. ಇದು ಒಂದು ಜೀನ್ಸ್ ಪ್ಯಾಂಟ್ ಥರ ಆಯಿತು. ಆ್ಯಂಡ್ ಈ ಥರ ಸ್ಪೋರ್ಟ್ಸ್ ಚಡ್ಡಿ ಥರ ಸ್ವಲ್ಪ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಇದನ್ನು ಇಲ್ಲೇ ಮನೆ ಹತ್ರನೇ ಬಂದಿದ್ದು, ಅವ್ರ ಹತ್ರ ತೊಗೊಂಡಿದ್ದು. ಅದನ್ನೇ ಅದು ಒಗೆಯೋಕ್ಕೂ ತುಂಬಾ ಈಸಿ ಅನಿಸುತ್ತೆ, ಕೊಳೆ ಕೂಡ ಬೇಗ ಹೋಗುತ್ತೆ. ಆ್ಯಂಡ್ ಜಾಸ್ತಿ ಏನು ಚಡ್ಡಿಗಳಿಲ್ಲ, ಅದೇ ಒಂದು 4-5 ಇದೆ, ಅದನ್ನೇ ತಿರ್ಗಾ ಮುರ್ಗ ಹಾಕ್ಕೊಳ್ತಾನೆ. ಬಟ್ ಶರ್ಟ್ ಮಾತ್ರ ಸಿಕ್ಕಾಬಟ್ಟೆ ಇದೆ. ಟೀ ಶರ್ಟ್ಸ್ಗಳು ತುಂಬಾ ಇದೆ ಒಂದು. ಹಾಗೆ ಟೀ ಶರ್ಟ್ಸ್ಗಳು ನೀಟಾಗಿ ಮಾಡಿಟ್ಕೊಂಡೆ. ನೆಕ್ಸ್ಟ್ ಅಲ್ಲೇ ಶೆಲ್ಫೆಲ್ಲ ಸ್ವಲ್ಪ ಧೂಳಾಗಿತ್ತು, ಅಷ್ಟನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಬಟ್ಟೆಗಳು ಕೂಡ ನೀಟಾಗೇ ಇದೆ, ಅದನ್ನು ನೀಟಾಗಿ ಇಡ್ತೀನಿ. ಹಾಗೆ ಇಲ್ಲಿ ಕೆಳಗೆ ಬಂದರೆ ನನ್ನ ಹಸ್ಬೆಂಡಿಂದು ಬಟ್ಟೆಗಳು ಫುಲ್ಲು ಗೊಬ್ಬರ ಥರ ಆಗಿಬಿಟ್ಟಿದೆ. ಅದನ್ನು ಕ್ಲೀನಾಗಿ ಎಲ್ಲ ತೆಗ್ದು ಅದನ್ನು ನೀಟಾಗಿ ಫೋಲ್ಡ್ ಮಾಡಿರ್ತೀನಿ. ಮೇಲೆ ಯಾವ ಶರ್ಟ್ ಇರುತ್ತಲ್ವ ಅದನ್ನು ತೊಗೊಳ್ಳೋದು, ಹಾಕ್ಕೊಳ್ಳೋದು, ತಿರ್ಗಾ ಮುರ್ಗ ಅದನ್ನೇ ಹಾಕ್ಕೊಳ್ಳೋದು. ಕೆಳಗೆ ಒಳ್ಳೊಳ್ಳೆ ಶರ್ಟ್ಗಳು, ಒಳ್ಳೊಳ್ಳೆ ಟೀ ಶರ್ಟ್ಗಳೆಲ್ಲ ಹಾಗೇ ಇರುತ್ತೆ, ಅದನ್ನು ತೆಗೆದು ನೋಡೋದಿಲ್ಲ. ಈಗ ಮೇಲೆ ಹಾಕಿರ್ತಾರೆ, ನಾನು ಅದನ್ನು ವಾಶ್ ಮಾಡಿ ಮತ್ತೆ ಅಲ್ಲಿ ತಂದಿಡ್ತೀನಿ, ಮತ್ತು ಅದನ್ನೇ ಹಾಕ್ಕೊಳ್ಳೋದು, ಹಾಗೆ ಮತ್ತೆ ಇಡೋದು. ನನ್ನ ಹತ್ರ ಯಾವುದು ಟೀ ಶರ್ಟ್ ಇಲ್ಲ, ಯಾವುದು ಬಟ್ಟೆ ಇಲ್ಲ ಅಂತ ಹೇಳ್ತಾರೆ. ಈಗ ತೆಗ್ದು ನಾವು ಫೋಲ್ಡ್ ಮಾಡುವಾಗ ಸಾಕಷ್ಟು ಒಳ್ಳೊಳ್ಳೆ ಟೀ ಶರ್ಟ್ಗಳು ಇಲ್ಲಿರುತ್ತೆ. ಯಾವುದನ್ನು ಎಲ್ಲಿಗೆ ಹಾಕ್ಕೊಂಡು ಹೋಗಬೇಕು ಅಂತಲೇ ಗೊತ್ತಿಲ್ಲ. ಒಳ್ಳೊಳ್ಳೆ ಟೀ ಶರ್ಟ್ಗಳು, ಒಳ್ಳೊಳ್ಳೆ ಶರ್ಟ್ಗಳನ್ನೆಲ್ಲ ತೋಟಕ್ಕೆ ಹಾಕ್ಕೊಂಡು ಹೋಗ್ತಾರೆ, ಅದನ್ನು ಹಾಳು ಮಾಡಿಬಿಡ್ತಾರೆ. ನೆಕ್ಸ್ಟು ಯಾವುದಾದ್ರೂ ಊರಿಗೆ ಹೋಗಬೇಕಂದ್ರೂ ಅದನ್ನೇ ಹಾಕ್ಕೊಂಡು ಹೋಗೋಕ್ಕೆ ಇದು ಮಾಡ್ತಾರೆ. ಸೊ ಹಾಗಾಗಿ ಗಂಡಸರಿಗೆ ಬಟ್ಟೆಗಳು ಯಾವಾಗ ನೀಟಾಗಿ ಇಟ್ಕೊಳ್ಳೋ ಇದನ್ನು ಕೊಡ್ತಾನೆ ಅಂತಲೇ ಗೊತ್ತಿಲ್ಲ. ಅದನ್ನು ನಾವು ಮರ್ಚಿ ಅದನ್ನು ನೀಟಾಗಿ ಇಟ್ಕೊಂಡ್ರೆ ಮಾತ್ರ ಅದು ನೀಟಾಗಿರುತ್ತೆ. ನಾವೇನಾದರೂ 1 ತಿಂಗಳು ಊರಿಗೆ ಹೋಗ್ಬಿಟ್ರೆ ನಮ್ಮ ಬಟ್ಟೆ ಕೂಡ ಗೊಬ್ಬರ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಇವಾಗಲಾದರೂ ಅಷ್ಟೇ, ಒಂದು ಟವಲ್ಲು ಒರೆಸ್ಕೊಂಡ್ರು ಅದನ್ನ ತೊಗೊಂಡ್ಬಂದು ಅಲ್ಲಿ ನನ್ನ ಬಟ್ಟೆ ಇದೆಯಲ್ಲ ಅಲ್ಲಿ ಹಾಕೋದು, ಅದು ತೊಗೊಂಡ್ಬಂದು ಇಲ್ಲಿ ಹಾಕೋದು, ಆ ಬಾಕ್ಸನ್ನು ಎಳ್ದು ಅದನ್ನು ಹಾಗೆ ಇಟ್ಟು ಹೋಗೋದು. ಸೊ ಗಂಡಸರು ಹೀಗೆ ಅಲ್ವಾ, ನಾವು ಎಲ್ಲದನ್ನು ಮ್ಯಾನೇಜ್ ಮಾಡೋದು ಒಂದು ಹೆಣ್ಣಿನ ಅದು ಒಂದೊಂದು ವಿಶೇಷವಾದ ಶಕ್ತಿ ಅಂತ ಹೇಳ್ಬೋದು. ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ಅಷ್ಟೇ ತಾಳ್ಮೆಯಿಂದ ಅಷ್ಟೇ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಇವಾಗ ಒಂದು ಸೈಡ್ ವಾಟ್ರ್ ಕ್ಲೀನಿಂಗ್ ಆಯಿತು, ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಸೈಡಿಗೆ ಬರೋಣ. ಈ ಕಡೆ ವಾರ್ಡ್ರೋಬಲ್ಲಿ ನಾನು ಫಸ್ಟು ಯಾವ ಶೆಲ್ಫಲ್ಲಿ ನೀಟಾಗಿದೆ ಅಲ್ಲಿ ಎಷ್ಟು ಸ್ವಲ್ಪ ಗಲೀಜಾಗಿರುತ್ತಲ್ಲ ಅದನ್ನಷ್ಟು ಫೋಲ್ಡ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಆವಾಗ ಬೇಗನೆ ಈಸಿ ಆಗುತ್ತೆ. ಸೊ ನನ್ನ ಡ್ರೆಸ್ಗಳು ಕೂಡ ಕ್ಲೀನಾಗೇ ಇದೆ, ಅದೇನೂ ಗಲೀಜಾಗಿಲ್ಲ. ಆ್ಯಂಡ್ ಇದು ಒಂದು ಹೊಸ ಸ್ಯಾರಿ ನೋಡ್ತಾ ಇರ್ಬೋದು, ಈಗ ರೀಸೆಂಟಾಗಿ ತೊಗೊಂಡಿದ್ದು. ಆ್ಯಂಡ್ ಬ್ಲೌಸು ಹೊಲಿಸ್ಬೇಕಾಗಿತ್ತು ಅದನ್ನು, ಅದಕ್ಕೆ ಬ್ಲೌಸ್ ಪೀಸ್ನ ತೆಗೆದೆ. ತುಂಬ ಚೆನ್ನಾಗಿದೆ ಸೀರೆ, ತುಂಬ ತೆಳ್ಳಗಿದೆ ಬಟ್ ಚೆನ್ನಾಗಿದೆ, ಒಂಥರ ಫ್ಯಾನ್ಸಿ ಸ್ಯಾರಿ. ನೆಕ್ಸ್ಟು ಇಲ್ಲಿ ಬ್ಲೌಸಸ್ಗಳು ಅಲ್ಲಿ ಇಲ್ಲಿ ಆಗಿದ್ವು, ಹಾಕ್ಕೊಂಡು ಹೋಗಿ ಬಂದಿದ್ದು. ಹಾಗೆ ಅಲ್ಲೊಂದು ಕೆಲವೊಂದು ಚಿಕ್ಕ ಪುಟ್ಟ ಬೇರೆ ಸ್ಯಾರಿಗಳು ಕೂಡ ಆಗಿದ್ವು. ಇದು ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆ ಮೊನ್ನೆ, ಅದನ್ನು ತಂದು ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೆ. ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಇನ್ನೂ 1-2 ಸೀರೆಗಳು ಅಲ್ಲಲ್ಲೇ ಕೆಳಗಡೆನೇ ಎಲ್ಲೋ ಹಾಕಿಟ್ಟಿದ್ದೀನಿ ಅನಿಸುತ್ತೆ. ಫಂಕ್ಷನಿಂದ ಬಂದ ತಕ್ಷಣ ಸೀರೆನ ಹಾಗೆ ಫೋಲ್ಡ್ ಮಾಡಿ ಅಲ್ಲೆಲ್ಲೋ ಇಟ್ಬಿಡೋದು, ಆಮೇಲೆ ಒಂದು ದಿವಸ ಜೋಡಿಸ್ಕೊಳ್ಳೋದು. ಸೊ ಈಗ ಸೀರೆದು ಕೂಡ ಕರೆಕ್ಟಾಗಿದೆ ಮತ್ತು ಡ್ರೆಸ್ ಕೂಡ ಕರೆಕ್ಟಾಗಿದೆ. ಕೆಳಗಡೆ ಒಂದು ಪೋರ್ಷನ್ ಮತ್ತು ಮೇಲ್ಗಡೆ ಸಿಂಪಲ್ ಸ್ಯಾರಿದನ್ನು ನಾನೀಗ ಕ್ಲೀನಾಗಿ ಎಲ್ಲ ತೆಗ್ದು ಮರ್ಚಿಟ್ಕೊಳ್ಬೇಕು.
ಎಲ್ಲಾದರೂ ಹೋಗುವಾಗ ಸೀರೆ ಉಟ್ಕೊಳ್ಳೋಣ ಅಂದರೆ ಯಾವ ಸೀರೆ ಉಟ್ಕೊಳ್ಳೋದು, ಈ ಸೀರೆ ಯಾವತ್ತು ಹಾಕ್ಕೊಂಡಿದ್ದೆ ಇವತ್ತು ಹಾಕ್ಕೊಂಡಿದ್ದೆ, ನನ್ನ ಹತ್ರ ಸೀರೆಗಳೇ ಇಲ್ಲ ಅಂತ ಅಂದ್ಕೊಳ್ತೀವಿ. ಸೇಮ್ ಆ್ಯಸ್ ಯೂಶುವಲ್ ನಮ್ಮ ಗಂಡರು ಹೇಗೆ ಮಾಡ್ತಾರೋ ನಮಗೂ ಕೂಡ ಅದೇ ಹಣೆ ಬರ. ಆದರೆ ಇಲ್ಲಿ ಮಡಚುವಾಗ ಕೆಲವೊಂದು ಸುಮಾರಷ್ಟು ಸೀರೆಗಳಿತ್ತು. ಈ ಸೀರೆಗಳೆಲ್ಲ ನಾನು ಕೆಲವೊಂದು ತುಂಬಾ ಮೀಶೋದಲ್ಲೇ ತೊಗೊಂಡಿದ್ದು. ಮೀಶೋದಲ್ಲಿ ಹೇಗೆಲ್ಲ ದುಡ್ಡನ್ನ ಅರ್ನ್ ಮಾಡ್ಬೋದು, ನಾನು ಹೇಗೆ ಸ್ಟಾರ್ಟ್ ಮಾಡಿದ್ದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ನೀವು ಕೂಡ ಮೀಶೋದಲ್ಲಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಈಗ ಹೇಗೆ ಆ ಆ್ಯಪನ್ನು ಇನ್ನೊಬ್ಬರಿಗೆ ಕಳಿಸಿ ನಾವು ದುಡ್ಡನ್ನ ಮಾಡ್ಬೋದು ಅಂತ ನೀವೇ ನೋಡಿ. ಸೊ ನನ್ನ ಸ್ಯಾರಿ ಎಲ್ಲ ಫೋಲ್ಡಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ಸ್ಟೆಪ್ಪಿನ ವಾರ್ಡ್ರೋಬ್ ಕ್ಲೀನಿಂಗ್ ಕೂಡ ಮುಗೀತು. ಈಗ ಮೀಶೋಗೆ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ. ಮೀಶೋಯಿಂದ ಹೇಗೆ ದುಡ್ಡನ್ನ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೀಶೋ ಆ್ಯಪ್ ಈಗ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇರುತ್ತೆ. ಎಲ್ಲರೂ ಯೂಸ್ ಮಾಡಿ ಅವರವರ ಆರ್ಡರ್ಸ್ಗಳನ್ನ ಬುಕ್ ಮಾಡ್ಕೊಳ್ತಾರೆ. ಸೊ ನಾವು ಹೇಗೆ ಆರ್ಡರ್ಸ್ನ ಬೇರೆಯವರಿಗೆ ಕಳಿಸಿ ಅದರಿಂದ ದುಡ್ಡು ಮಾಡ್ಕೊಳ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೀಶೋ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಬರುತ್ತೆ. ತುಂಬಾ ಆಫರ್ಸ್ಗಳು ತುಂಬಾ ಕಡಿಮೆ ಪ್ರೈಸ್ಗಳಲ್ಲಿರುತ್ತೆ. ನಾವು ಲಾಸ್ಟ್ ಟೈಮಲ್ಲಿ ಏನು ದುಡ್ಡು ಕೊಟ್ಟು ತೊಗೊಂಡಿರ್ತೀವಲ್ವ ಅದು ಈಗ ನೋಡಿದ್ರೆ ತುಂಬಾ ಕಡಿಮೆ ಪ್ರೈಸಲ್ಲಾಗಿರುತ್ತೆ. ಸೊ ಈ ರೀತಿ ಮೇಲೆ ಹೋಗ್ತಾ ಈ ಥರ ಎಲ್ಲ ಬರುತ್ತೆ. ಈಗ ನಾನು ಜಸ್ಟ್ ಒಂದು ಟಾಪ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಈ ಟಾಪನ್ನು ತೊಗೊಳ್ಳೋಣ. ಈ ಟಾಪ್ ಪ್ರೈಸ್ ಬಂದು 279 ರೂಪಾಯಿ ಇರುತ್ತೆ. ಇದನ್ನು ನಾವು ಈಗ ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಳ್ಬೇಕು, ಇಲ್ಲ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಥರಲ್ಲೆಲ್ಲ ಶೇರ್ ಮಾಡ್ಕೊಳ್ಬೇಕು. ಇಲ್ಲಿ ಬಂದು ಶೇರ್ ಅಂತ ಇದೆ ಅಲ್ವಾ, ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಥರ ಎಲ್ಲ ಆಪ್ಷನ್ಸ್ಗಳು ಸಿಗುತ್ತೆ. ಬಟ್ ಇದನ್ನು ನಾವು ಡೈರೆಕ್ಟಾಗಿ ಒತ್ತಿದ್ರೆ ಅವರಿಗೆ ಲಿಂಕ್ ಮಾತ್ರ ಹೋಗುತ್ತೆ. ಆರ್ ಯು ರೀಸೇಲಿಂಗ್ ದಿಸ್ ಪ್ರಾಡಕ್ಟ್ ಅಂತ ಇಲ್ಲಿರುತ್ತೆ ಆಪ್ಷನ್. ಇಲ್ಲಿ ಎಸ್ ಅಂತ ಕೊಡಬೇಕು ನಾವು. ಎಸ್ ಅಂತ ಕೊಟ್ಟಾಗ ಫೋಟೋಸ್ ಮಾತ್ರ ಅವ್ರಿಗೆ ಹೋಗುತ್ತೆ. ಯಾವ ಥರ ಪ್ರೈಸ್ ಅಮೌಂಟ್ ಎಲ್ಲ ಏನೂ ಹೋಗೋದಿಲ್ಲ. ನೆಕ್ಸ್ಟು ನಾವು ಈಗ ವಾಟ್ಸಪ್ಪು, ಫೇಸ್ಬುಕ್ ಎಲ್ಲ ಗ್ರೂಪ್ಗಳನ್ನ ಮಾಡಿಕೊಂಡು ಅದಕ್ಕೆ ಸೆಂಡ್ ಮಾಡಬೇಕು. ಯಾರಾದರೂ ಒಬ್ಬರು ಇದು ಎಷ್ಟು ಅಂತ ಕೇಳ್ತಾರೆ, ನಿಮಗೆ ಎಷ್ಟು ಅಮೌಂಟ ಹೇಳಬೇಕು. ಈಗ 279 ರೂಪಾಯಿ ಇದೆ, ನೀವು ಆ ಟಾಪನ್ನು 400 ಅಂತ ಹೇಳಿ ಕೂಡ ಸೇಲ್ ಮಾಡ್ಬೋದು. ಈಗ ಕಸ್ಟಮರ್ ಒಬ್ಬರು 400 ನನಗೆ ಬೇಕು ಕಳಿಸ್ಕೊಡಿ ಅಂತ ಕೇಳ್ತಾರೆ. ಸೊ ಅವ್ರ ಸೈಜ್ ಏನಿದೆ ಅಂತ ಕೇಳಿಕೊಂಡು, ಬಟ್ ಇಲ್ಲಿ ಸೈಜ್ ಇಲ್ಲಿ ಇಲ್ಲ, ನಾನೀಗ ಜಸ್ಟ್ ತೋರಿಸ್ತಾ ಇದ್ದೀನಿ. XXL ಸೈಜ್ ಕೊಡ್ತೀನಿ. ಅವರ ಕಸ್ಟಮರು XXL ಸೈಜು ಮತ್ತು ಅಡ್ರೆಸ್ಸು ಕಳಿಸಿರ್ತಾರೆ. ಸೊ ಅವರಿಗೆ ಸೈಜ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಂದರೆ ಇಲ್ಲಿ ಬೈ ನೌ ಅಂತ ಇರುತ್ತೆ, ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮಾಮೂಲಿ ಎಲ್ಲ ಸೇಮ್ ಪ್ರೊಸೀಜರ್ ಇರುತ್ತೆ. ಈಗ ಡೆಲಿವರಿ ಅಡ್ರೆಸ್ ತೊಗೊಳ್ಬೇಕು. ಇಲ್ಲಿ ಡೆಲಿವರಿ ಅಡ್ರೆಸ್ ಇದೆ ಅಲ್ವಾ, ಇಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಇದು ನಮ್ಮ ಅಡ್ರೆಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಯಾರಿಗೆ ಸೇಲ್ ಮಾಡಬೇಕು, ಸೊ ಅವ್ರ ಅಡ್ರೆಸ್ಗಳೆಲ್ಲ ಇದರಲ್ಲಿ ಸೇವ್ ಆಗಿರುತ್ತೆ. ಸೊ ನಾನು ಯಾರ್ಯಾರಿಗೆ ಕಳಿಸ್ತೀನಿ ಅವ್ರ ಅಡ್ರೆಸ್ಗಳೆಲ್ಲ ಇಲ್ಲಿರುತ್ತೆ. ಈಗ ಹೊಸ ಕಸ್ಟಮರ್ ಇದ್ದಾರಲ್ವ, ಅವ್ರ ಅಡ್ರೆಸ್ನ ನಾವು ಟೈಪ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಅವ್ರ ಡೀಟೇಲ್ಸ್ನೆಲ್ಲ ಹಾಕಿ ಸೇವ್ ಮಾಡಿಟ್ಕೊಂಡ್ರೆ ಈ ಥರ ಲೀಸ್ಟಲ್ಲಿ ಅವ್ರ ಹೆಸರು ಕೂಡ ಬರುತ್ತೆ. ನೆಕ್ಸ್ಟ್ ಡೆಲಿವರಿ ಟು ಅಡ್ರೆಸ್, ಯಾವ ಅಡ್ರೆಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಈಗ ಕಂಟಿನ್ಯೂ ಕೊಡಬೇಕು. ನಂತರ ಇದಾದಮೇಲೆ ಒಂದು ನಿಮಿಷ, ಈಗ ಕ್ಯಾಶ್ ಆನ್ ಡೆಲಿವರಿ ಮತ್ತು ಪೇ ಆನ್ ಡೆಲಿವರಿ ಅಂತ ಇರುತ್ತೆ. ಈಗ ಕ್ಯಾಶ್ ನಾವು ಕೊಟ್ಟಾಗ 279 ರೂಪಾಯಿ ಆಗುತ್ತೆ. ಪೇ ಮಾಡಿದ್ರೆ 19 ರೂಪಾಯಿ ನಮಗೆ ಕಡಿಮೆ ಸಿಗುತ್ತೆ, 260 ರೂಪಾಯಿಗೆ ಸಿಗುತ್ತೆ ಆ ಟಾಪು. ಸೊ ನಾವಿಲ್ಲಿ ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಬಂದು ಡೈರೆಕ್ಟ್ ಪ್ಲೇಸ್ ಆರ್ಡರ್ ಕೊಟ್ಟರೆ ಅವರಿಗೆ 279 ರೂಪಾಯಿಗೆ ಇದು ಹೋಗುತ್ತೆ. ಸೊ ನಮಗೆ ಮಾರ್ಜಿನ್ ಅಮೌಂಟ್ ಬೇಕು ಅಂದರೆ ಇಲ್ಲಿ ರೀಸೇಲಿಂಗ್ ದ ಆರ್ಡರ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಒಂದು ಆಪ್ಷನ್ ಕೊಡ್ತಾರೆ. ಸೊ ಇಲ್ಲಿ ಎಸ್ ಅಂತ ಕೊಡಬೇಕು ನಾವು. ಎಸ್ ಅಂತ ಕೊಟ್ಟಾಗ ನಾವಿಲ್ಲಿ 400 ಅಂತ ಅವರಿಗೆ ಹೇಳಿರ್ತೀವಲ್ವ, ಸೊ ಇಲ್ಲಿ 400 ಅಂತ ಟೈಪ್ ಮಾಡಿದಾಗ ಅವರಿಗೆ 400ಗೆ ಟಾಪ್ ಹೋಗುತ್ತೆ. ಅಲ್ಲಿ ಮೇಲ್ ಅಮೌಂಟು 121 ರೂಪೀಸ್ ನಮಗೆ ಲಾಭದ ಅಮೌಂಟು. ಟಾಪ್ ರಿಯಲ್ ಅಮೌಂಟು 279 ರೂಪಾಯಿ. ಮೀಶೋದವ್ರು ಏನು ಮಾಡ್ತಾರೆ, ನಮಗೆ ಕಸ್ಟಮರಿಗೆ 400 ರೂಪಾಯಿ ಅಂತಲೇ ಬಿಲ್ ಹಾಕಿ ಕಳಿಸ್ತಾರೆ ಮತ್ತು 400 ರೂಪಾಯಿನೇ ಡೆಲಿವರಿಯವ್ರ ಹತ್ರ ಹೇಳಿ ಇಸ್ಕೊಳ್ತಾರೆ. ನಂತರ ಡೆಲಿವರಿಯವರು ಮೀಶೋ ಅವರಿಗೆ ಅದನ್ನು ದುಡ್ಡು ಕಳಿಸಿದ ಮೇಲೆ ಅವರಿಗೆ ಅವ್ರ ಅಮೌಂಟ್ ತೊಗೊಂಡು 279 ರೂಪಾಯಿ ಅಮೌಂಟ್ ಅವ್ರು ಇಟ್ಕೊಂಡು ಉಳಿದಿದ್ದ ಅಮೌಂಟನ್ನು ನಮಗೆ ಅಕೌಂಟಿಗೆ ಹಾಕ್ತಾರೆ. ಇದರಲ್ಲಿ ಯಾವುದೇ ಥರದ ಮೋಸ ಇಲ್ಲ, ಯಾವುದೇ ಥರದ್ದಿಲ್ಲ. ನಾನು ಇದರಿಂದ ತುಂಬಾ ಅರ್ನ್ ಮಾಡಿದ್ದೀನಿ, ತುಂಬಾ ದುಡ್ಡು ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಈಗ ಎಲ್ಲರೂ ಈ ಮೀಶೋನ ಯೂಸ್ ಮಾಡ್ತಾರೆ. ಮೀಶೋಯಿಂದ ಎಲ್ಲರೂ
ಡ್ರೆಸ್ಸಸ್ಗಳನ್ನ ಎಲ್ಲ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಮೊದಲು ನನಗೆ ಇದರಿಂದ ತುಂಬಾ ಹೆಲ್ಪ್ ಆಯಿತು, ತುಂಬಾ ದುಡ್ಡು ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ಪ್ಲೇಸ್ ಟು ಆರ್ಡರ್ ಇದನ್ನು ಕೊಟ್ಟರೆ ನಮ್ಮ ಆರ್ಡರು ಇಲ್ಲಿಗೆ ಆಗುತ್ತೆ. ಒಂದು 7 ಡೇಸ್ಗೆ ಅವರಿಗೆ ಹೋಗಿ ಡ್ರೆಸ್ಸು ಸಿಗುತ್ತೆ. ಮತ್ತು ಅವರು ರಿವ್ಯೂಸ್ನ ಕೂಡ ಇಲ್ಲಿ ಹಾಕ್ಬೋದು. ಮತ್ತು ಅವರು ಫೋಟೋಸ್ನ ಕಳಿಸ್ತಾರೆ. ಕೆಲವೊಂದು ಸಲ ಸೈಜ್ ಇಶ್ಯೂಸ್ ಆಗಿರ್ಬೋದು, ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಮತ್ತು 7 ಡೇಸ್ಗೆ ರಿಟರ್ನ್ ಅಂತ ಆಪ್ಷನ್ ಇರುತ್ತೆ. ರಿಟರ್ನ್ ಕೂಡ ತೊಗೊಂಡು ಹೋದರೂ ರೀಫಂಡ್ ಬೇಗನೆ ಆಗುತ್ತೆ. ಯಾವುದೇ ಥರ ಮೋಸ ಇಲ್ಲ. ಮೀಶೋನ ತುಂಬಾ ಟ್ರಸ್ಟ್ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಈ ಆ್ಯಪು. ನಾನು ಫ್ರೀ ಇದ್ದಾಗೆಲ್ಲ ಈ ಆ್ಯಪನ್ನು ನೋಡ್ತಾ ಇರ್ತೀನಿ, ಶಾಪ್ ಮಾಡ್ತಾ ಇರ್ತೀನಿ. ಸೊ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಈ ಆ್ಯಪು, ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ಥರ ಏನಾದರೂ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದನ್ನು ನೀವು ಮಾಡ್ಬೋದು. ನಾನು ಯಾವಾಗಿಂದ ಮೀಶೋನ ಯೂಸ್ ಮಾಡ್ತಾಯಿದ್ದೀನಿ, ಇದರಿಂದ ನಾನು ಹೇಗೆ ಅರ್ನ್ ಮಾಡಿದ್ದೆ ಅಂತ ನಿಮ್ಮ ಹತ್ರ ನಾನು ಸ್ಟೋರಿನ ಹೇಳ್ಕೊತೀನಿ. ನನಗೆ ಪ್ರೆಗ್ನೆಂಟಲ್ಲಿ ಇನ್ನೇನು ಡೆಲಿವರಿ 1 ವೀಕ್ ಇದ್ದಂಗೆ ಋತ್ವಿಕಿಗೆ ಸ್ವಲ್ಪ ಶಾಪಿಂಗ್ ಬೇಕಾಗಿತ್ತು. ಸೊ ಹಾಗಾಗಿ ಮೀಶೋ ಹೊಸದಾಗಿ ಬಂದಾಗ ನಾನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಬುಕ್ನ ಮಾಡಿಕೊಂಡೆ. ನೆಕ್ಸ್ಟ್ ಹೀಗೆ ನಾನು ಋತ್ವಿಕ್ ನಾಮಕರಣ ಟೈಮಲ್ಲಿ ಕೆಲವೊಂದು ಸ್ಯಾರೀಸ್ನ ಬೇಕಿತ್ತು ಗಿಫ್ಟ್ ಕೊಡೋದಕ್ಕೆ. ಆವಾಗೂ ಕೂಡ ಮೀಶೋದಲ್ಲೇ ನಾನು ಬುಕ್ ಮಾಡಿದ್ದೆ. ಅದರಲ್ಲಿ ನಾನು ₹1 ಜಾಸ್ತಿ ಹಾಕಿ ಬುಕ್ ಮಾಡ್ಕೊಂಡಿದ್ದೆ. ಸೊ ಆ ₹1 ನನ್ನ ಅಕೌಂಟಿಗೆ ಬಂದಿತ್ತು. ಎಲ್ಲಿಂದ ಈ ಅಕೌಂಟಿಗೆ ₹1 ಬಂತು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ನಾನು ನನ್ನ ಫ್ರೆಂಡಿಗೆ ಒಂದು ಸ್ಯಾರಿನ ಬುಕ್ ಮಾಡಿಕೊಟ್ಟಿದ್ದೆ. ಆವಾಗ ಮಾರ್ಜಿನ್ ಅಮೌಂಟ್ ನಾನು ₹5 ಹಾಕಿದ್ದೆ. ನನಗೆ ಗೊತ್ತಿಲ್ಲ ಮಾರ್ಜಿನ್ ಅಮೌಂಟ್ ನಮಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ₹5 ನಾನು ಎಕ್ಸ್ಟ್ರಾ ಹಾಕಿದ್ದೆ. ಆ ₹5 ಕೂಡ ನನ್ನ ಅಕೌಂಟಿಗೆ ಬಂತು. ಆವಾಗ ನಾನು ತಿಳ್ಕೊಂಡಿದ್ದು ಸೊ ಇದರಲ್ಲಿ ಅರ್ನ್ ಮಾಡ್ಬೋದು ಅಂತ. ನೆಕ್ಸ್ಟ್ ನನ್ನ ಫ್ರೆಂಡ್ ಲಿಸ್ಟ್ಗಳನ್ನೆಲ್ಲ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ನ ಮಾಡಿ ನಾನು ಮೀಶೋಲ್ಲಿ ಬರೋ ಎಲ್ಲ ಪ್ರಾಡಕ್ಟ್ಗಳನ್ನ ಅದರಲ್ಲಿ ಕಳಿಸ್ತಾ ಇದ್ದೆ. ಸೊ ಯಾರಿಗೆ ಯಾವುದು ಬೇಕು ಅನ್ನೋದನ್ನು ಅವರು ನನಗೆ ಕಳಿಸ್ತಾಯಿದ್ರು, ಅಡ್ರೆಸ್ ಕೊಡ್ತಾಯಿದ್ರು. ನಾನು ಅವ್ರ ಅಡ್ರೆಸ್ಸಿಗೆ ಅವ್ರು ಹೇಳಿದಂಥ ಪಾರ್ಸಲ್ಗಳನ್ನ ಕಳಿಸ್ಕೊಡ್ತಾ ಇದ್ದೆ. ಸೊ ಇದರಿಂದ ನನಗೆ ಸಾಕಷ್ಟು ಅಮೌಂಟ್ ಬರ್ತಾಯಿತ್ತು. ದಿನಕ್ಕೆ ಒಂದು 500 300 ಅಂತೂ ನಾನು ಅರ್ನ್ ಮಾಡ್ತಾನೇ ಇದ್ದೆ. ತುಂಬ ಸಾಕಷ್ಟು ಇದರಲ್ಲಿ ದುಡ್ಡನ್ನ ನಾನು ಅರ್ನ್ ಮಾಡಿದ್ದೀನಿ. ಇದರಿಂದನೇ ನನ್ನ ಮಂತ್ಲಿ ಕರೆನ್ಸಿ ಆಗಿರ್ಬೋದು, ಕೆಲವೊಂದು ಖರ್ಚು, ನನ್ನ ಡ್ರೆಸ್ಸಸ್ಗಳು ಮತ್ತು ಋತ್ವಿಕಿಗೆ ಸಿಕ್ಕಾಬಟ್ಟೆ ಟಾಯ್ಸ್ಗಳನ್ನ ತೊಗೊಳ್ತಾ ಇದ್ದೆ. ಹಾಗೆ ತುಂಬಾ ಯೂಸ್ಫುಲ್ ಆಗ್ತಾಯಿತ್ತು ನನಗೆ. 1 ವರ್ಷದ ತನಕ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದೆ. ನೆಕ್ಸ್ಟು ಮೀಶೋದವರು ತುಂಬಾ ಪಬ್ಲಿಕ್ ಮಾಡಿಕೊಂಡ್ರು, ಅಡ್ವರ್ಟೈಸ್ಮೆಂಟ್ಗಳನ್ನ ಜಾಸ್ತಿ ಮಾಡಿದ್ರು. ಸೊ ಅದರಿಂದ ಎಲ್ಲರೂ ಮೀಶೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅವರವರೇ ಐಟಮ್ಗಳನ್ನ ತರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ಈಗ ಒಂದು ಆಪ್ಷನ್ ಬಿಟ್ಟಿದ್ದಾರೆ, ಯಾವ ಫೋಟೋನ ಅಲ್ಲಿ ಅಪ್ಲೋಡ್ ಕೊಟ್ಟರೆ ಆ ಫೋಟೋ ಡ್ರೆಸ್ಸು ಡೀಟೇಲ್ಸ್ಗಳೇ ಬರುತ್ತೆ. ಸೊ ಹಾಗಾಗಿ ಈಗ ನನ್ನ ಬಿಸ್ನೆಸ್ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಇವಾಗ ಯಾವ ಥರದ್ದು ಮೀಶೋದಿಂದ ಅರ್ನ್ ಮಾಡಲ್ಲ. ಬೇಕಿದ್ದರೆ ನೀವು ಕೂಡ ಅರ್ನ್ ಮಾಡ್ಕೊಳ್ಬೋದು. ತುಂಬ ಒಳ್ಳೆ ಆ್ಯಪ್ ಅಂತ ಕೂಡ ಹೇಳ್ಬೋದು. ರಿಟರ್ನ್ ಆಗಲಿ ರೀಫಂಡ್ ಆಗಲಿ ಯಾವುದಕ್ಕೂ ಮೋಸ ಇಲ್ಲ, ತುಂಬಾ ಚೆನ್ನಾಗಿದೆ. ಈವನ್ ಈಗ ನಾನಿಲ್ಲಿ ಲೈಟನ್ನ ಈ ರೀತಿ ಹಾಕೋಣ ಅಂತ ಅಂದ್ಕೊಂಡು ಈ ರೀತಿ ತುಂಬಾ ಕಷ್ಟಪಟ್ಟು ಸ್ಟಿಕ್ ಮಾಡ್ತಾಯಿದ್ದೆ. ಅದನ್ನು ಸ್ಟಾರ್ಟಿಂಗ್ ಟೆಸ್ಟ್ ಮಾಡಬೇಕಾದ್ರೆ ಲೈಟ್ ಆನ್ ಆಗಿತ್ತು. ಆಮೇಲೆ ಕಷ್ಟಪಟ್ಟು ಗಮ್ಮೆಲ್ಲ ಅಂಟಿಸಿ ಲಾಸ್ಟಿಗೆ ಆನ್ ಮಾಡಿದ್ರೆ ಅದು ಆನೇ ಆಗ್ತಾಯಿಲ್ಲ. ಸೊ ನನ್ನ ಗ್ರಾಚಾರನೇ ಸರಿ ಇಲ್ಲೇನೋ ಅಂತ ಅಂದ್ಕೊಂಡೆ. ಬೆಳಗಿಂದ ಸಾಕಾಗಿ ಎಲ್ಲ ಕೆಲಸ ಮಾಡಿ ಏನೋ ಒಂದು ರೂಮ್ನಲ್ಲಿ ಹೊಸ ಥರದ್ದು ಒಂದು ಲೈಟ್ನ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆನ್ ಆಗಲಿಲ್ಲ. ಆ ಗಮ್ಮು ನನ್ನ ಕೈಗೆ 2 ಬೆರಳಿಗೆ ಅಂಟ್ಕೊಂಡು ಅದು ಬಿಡಿಸೋ ಅಷ್ಟೊತ್ತಿಗೆ ತುಂಬಾ ಸಾಹಸ ಆಯಿತು. ಸೊ ಫೈನಲಾಗಿ ಅದು ಹಾಗೆ ಇರಲಿ ಅಂತ ಬಿಟ್ಟೆ. ನೆಕ್ಸ್ಟ್ ಬಂದು ಹೂಗಳನ್ನ ಹಾಕಿ ಡೆಕೋರ್ ಮಾಡೋದಕ್ಕೆ ಅಂತ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ನೀರು ಹಾಕಿ ಇಟ್ಟಿತ್ತು, ಈ ರೀತಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ಇದು ಯಾಕೆ ಈ ರೀತಿ ಆಯಿತು ಅಂತಲೇ ಗೊತ್ತಾಗಿಲ್ಲ. ಇದು ಒಂದು ಕೂಡ ನನಗೆ ಬೇಜಾರಾಯಿತು. ಇದನ್ನು ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಗೋಲ್ಡ್ ಕಲರ್ ಪೇಂಟ್ ಇದೆ. ಇದು ಫುಲ್ಲನ್ನು ಗೋಲ್ಡ್ ಕಲರ್ ಮಾಡಿ ಪೇಂಟ್ ಮಾಡ್ತೀನಿ. ಹೀಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.